ಹಿಡಿದಂತ ಭಯ ನಮಗೆ ನಾರ್ಮಲ್ ರೈಸ್ ಮಾಡಿ ಹಾಂ ಸ್ಪೆಷಲ್ ಮಳೆ ಇಷ್ಟ ಆಗಲ್ಲ ಮಾಡಿ ಹಾಂ ನಮಸ್ಕಾರ ಶೇರ್ ಮಾಡೋರಿಗೆ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ಬಾಗಲಕೋಟೆಯಲ್ಲಿ ಇದ್ದೀನಿ. ಅದರಲ್ಲೂ ಬಾಗಲಕೋಟೆಯಲ್ಲಿ ಎಗ್ ರೈಸು ತುಂಬಾ ಫೇಮಸ್ಸು. ನೀವು ಸಂಜೆ ಆಗ್ತಿದ್ದಂಗೆ ಲೈನಿಗೆ ಎಗ್ ರೈಸ್ ನೋಡ್ಬೋದು. ಅದು ಕೂಡ ಹಳೆ ಬಾಗಲಕೋಟೆಯಲ್ಲಿ. ಹೊಸ ಬಾಗಲಕೋಟೆಯಲ್ಲಿ ಇಲ್ಲ ಅನ್ಕೋತೀನಿ, ಬಟ್ ಹಳೆ ಬಾಗಲಕೋಟೆಯಲ್ಲಿ ನಿಮಗೆ ಲೈನಿಗೆ ಎಗ್ ರೈಸ್ ಅಂಗಡಿಗಳು ಸಿಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಸ್ಟೂಡೆಂಟ್ಸು ಲೋಕಲ್ ಅವರೆಲ್ಲ ಎಗ್ ರೈಸ್ ಪ್ರಿಯರು ಅಂತಂದ್ರೆ ಕೂಡ ತಪ್ಪಾಗಲ್ಲ. ನಾನಿವತ್ತು ಬಂದಿರೋದು ಆಲ್ಮೋಸ್ಟ್ ಆಲ್ 23 ವರ್ಷಗಳಿಂದ ಈ ಎಗ್ ರೈಸ್ ಅಂಗಡಿನ ನಡೆಸ್ಕೊಂಡು ಬರ್ತಿದ್ದಾರಂತೆ. ಎಗ್ ರೈಸ್ ಅಂಗಡಿಗೆ ಬಂದಿದ್ದೀನಿ. ಸೊ ಇಲ್ಲಿ ನಿಮಗೆ ಎಗ್ ರೈಸು, ಆಮ್ಲೆಟ್ಟು ಮತ್ತು ಎಗ್ ಬರ್ಗರು ಎಲ್ಲ ಕೂಡ ಸಿಗುತ್ತಂತೆ. ಹೋಗಿ ಓನರ್ ಹತ್ರ ಮಾತಾಡಿ ಅವ್ರ ಹತ್ರ ಏನೇನು ಸಿಗುತ್ತೆ ಅಂತ ಕೂಡ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಕೂಡ ಫುಡ್ ಟೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ಹೆಂಗಿತ್ತು ಅಂತ ಕೂಡ ಅದು ಕೂಡ ತಿಳಿಸ್ಕೊಟ್ಬಿಡ್ತೀನಿ. ಬನ್ನಿ ಒಳಗೋಣ. ಅಣ್ಣ ನಮಸ್ಕಾರ. ತಮ್ಮ ಹೆಸರು? ರಾಮು. ನಿಮ್ಮ ಹೆಸರೇ ಇಟ್ಬಿಟ್ಟಿದ್ದೀರಾ ಎಗ್ ರೈಸ್ ಅಂಗಡಿಗೆ? ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಈಗ ಶುರು ಮಾಡಿ ಒಂದು 22 ವರ್ಷ ಆಯ್ತು. 22 ವರ್ಷ ಆಯಿತು. ಓಕೆ ಓಕೆ. ಏನೇನು ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಎಗ್ ರೈಸ್, ಬರ್ಗರ್, ಆಮ್ಲೆಟ್, ಮತ್ತು ಬಾಲ್ಡ್ ಎಗ್, ಎಗ್ ಮಸಾಲ ರೈಸ್. ಮಸಾಲ ರೈಸು ಎಷ್ಟು ಕೆ ಜಿ ಮಾಡ್ತೀರಾ ದಿನಕ್ಕೆ? ದಿನಕ್ಕೆ ಒಂದು 60 kg. 60 kg ಹೋಗುತ್ತೆ ರೈಸೇ. ಬೇರೆ ಐಟಮ್ ಅಂದರೆ? ಬೇರೆ ಐಟಮ್ ಅಂದರೆ ಎಗ್ ಬರ್ಗರ್ ಜಾಸ್ತಿ ಹೋಗುತ್ತೆ. ಜಾಸ್ತಿ ಹೋಗುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಅಂತ ಹೇಳಿ? ಸ್ಟೂಡೆಂಟ್, ಎಲ್ಲ ಸ್ಟೂಡೆಂಟ್. ಟೈಮಿಂಗ್ಸ್ ಏನು ಬರುತ್ತೆ? ಟೈಮಿಂಗ್ಸ್ ಬೆಳಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ. 10 ಗಂಟೆಯಿಂದನೇ ಎಗ್ ರೈಸ್ ಹಾಕೋಗ್ತೀರಾ? ಟಿಫನ್ ಥರ? ಇಲ್ಲಿ ಕಾಲೇಜ್ ಇದೆಯಲ್ಲ, ಮಧ್ಯಾಹ್ನ ಗಿರಾಕಿ ಜಾಸ್ತಿ ಇರುತ್ತೆ. ಮಧ್ಯಾಹ್ನ ಗಿರಾಕಿ ಜಾಸ್ತಿ ಇರ್ತಾರೆ. ಓಕೆ. ಏನು ಅಷ್ಟೇ ನಿಲ್ಸ್ಬಿಟ್ರೆ ಟೈಮಿಂಗ್ಸ್ ಹೇಳಿ? ಟೈಮಿಂಗ್ಸ್ ಈಗ ರಾತ್ರಿ 10 ಗಂಟೆ ಮಟನು ನಾನ್ ಸ್ಟಾಪ್. 10 ಗಂಟೆ? ಬೆಳಗ್ಗೆ 10 ಗಂಟೆಯಿಂದ 12 ಅವರ್ ಡ್ಯೂಟಿ. ಬೇರೆ ಸ್ಟೂಡೆಂಟ್ಸ್ ಅಂತ ಹೇಳಿ? ಸ್ಟೂಡೆಂಟ್ ಜಾಸ್ತಿ ಇದೆ. ನಿಮ್ಮ ಹತ್ರ ಬೇರೆ ಒಂದೇ ಥರ ಎಗ್ ರೈಸ್ ಸಿಗುತ್ತೆ? ಸ್ಪೆಷಲ್ ಎಗ್ ರೈಸ್ ಆ ಥರ ಸಿಗುತ್ತೆ? ಸ್ಪೆಷಲ್ ರೈಸ್ ಸಿಗುತ್ತೆ. ಸ್ಪೆಷಲ್ ರೈಸ್ ಸಿಗುತ್ತೆ. ಎಗ್ ಮಸಾಲ ರೈಸ್, ಬಾಲ್ಡ್ ಎಗ್ ಮಾಡ್ಕೊಡ್ತೀವಿ, ಅದರಲ್ಲಿ ಸಿಗುತ್ತೆ. ನಾರ್ಮಲ್ ಎಗ್ ರೈಸ್ಗೂ ಆ ಎಗ್ ರೈಸ್ಗೆ ಡಿಫ್ರೆನ್ಸು? ನಾರ್ಮಲ್ ರೈಸ್ ಇಲ್ಲಿ ನಮ್ಮ ಜನ ತಿನ್ನೋದು ನಾರ್ಮಲ್ ರೈಸ್ ಜಾಸ್ತಿ. ನಾರ್ಮಲ್ ರೈಸ್ ಜಾಸ್ತಿ. ಹೊರಗಿಂದ ಬಂದ ಜನ ಎಲ್ಲ ಡಬಲ್ ಎಗಿಂದ ಮಾಡ್ಕೊಡೋದು, ಅವ್ರಿಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತೀವಿ ಅಷ್ಟೇ. ಪ್ರೈಸ್ ಏನಿದೆ? ಪ್ರೈಸ್ ಫುಲ್ ರೈಸ್ 30 ರೂಪಾಯಿ. ನಮ್ಮ ಕಡೆ ಫುಲ್ ರೈಸ್ 30 ರೂಪಾಯಿ. ಡಬಲ್ ಎಗ್ ಸ್ಪೆಷಲ್ ರೈಸ್ 50 ರೂಪಾಯಿ. ಸ್ಪೆಷಲ್ 50 ರೂಪಾಯಿ. ಓಕೆ. ಕಬಾಬ್ ಏನಿದೆ? ಬರೀ ಎಗ್ ಐಟಮ್. ಬರೀ ಎಗ್ ಐಟಮ್ ಅಷ್ಟೇ. ರೈಸ್ ಬೇಕಾದ್ರೆ ಮಸಾಲ ರೈಸ್ ಒಂದೇ ಮಾಡ್ಕೊಡ್ತೀವಿ. ಹೌದಾ? ನಮ್ಮ ಸ್ಪೆಷಲ್ ಎಗ್ ರೈಸ್ ಹೊಡೀರಿ ನೋಡೋಣ. ಆಲ್ಮೋಸ್ಟ್ ಅಲ್ಲಿ ಎಗ್ ರೈಸ್ ಅಂಗಡಿ ಬಂದು 1 ಅವರ್ ಆಗಿದೆ. ಸ್ಪೆಷಲ್ ಎಗ್ ರೈಸ್ಗೋಸ್ಕರ 3/4 ಗಂಟೆ ಕಾದಿದ್ದೀನಿ. ಆ ರೇಂಜಿಗೆ ಜನ ತುಂಬಿದ್ದಾರೆ. ನಾರ್ಮಲ್ ಎಗ್ ರೈಸ್ ನಿಮಗೆ ಪಟ ಅಂತ ರೆಡಿ ಇರುತ್ತೆ, ಹಂಗೆ ಎತ್ತು ಕೊಟ್ಬಿಡ್ತಾರೆ. ಈ ಸ್ಪೆಷಲ್ ಎಗ್ ರೈಸ್ಗೆ ಸ್ವಲ್ಪ ಲೇಟ್ ಆಯಿತು, ಜನ ತುಂಬಿದ್ರಲ್ಲ ಅದಕ್ಕೋಸ್ಕರ. ಆ್ಯಂಡ್ ಇವ್ರ ಕಡೆ ಏನೇ ಅಂತಂದರೆ ನಿಮಗೆ ಮಿರ್ಚಿ ಇಲ್ಲದೆ ಕೆಲಸನೇ ಆಗಲ್ವಂತೆ. ಎಲ್ಲ ಯಾವುದೇ ತೊಗೊಳ್ಳಿ ಎಲ್ಲದಕ್ಕೂ ಮಿರ್ಚಿ ಇರುತ್ತೆ. ಇದಕ್ಕೆ ನಿಂಬೆಹಣ್ಣು ಕೂಡ ಕೊಟ್ಟಿದ್ದಾರೆ. ಹಂಗೆ ಇವಾಗ ಒಂದು ಫುಲ್ಲು ಎಗ್ ರೈಸು ನಾನು ಮರ್ತೋಗ್ಬಿಟ್ಟೆ. ಪ್ರೈಸ್ ಎಷ್ಟಿದು ಅಣ್ಣ? ಇದು ಪ್ರೈಸ್ ಎಷ್ಟಣ್ಣ? 50. ಇದು ಪ್ರೈಸ್ ಬಂದು 50 ರೂಪಾಯಿ. ಓಕೆ ಸಾಕು, ಇನ್ನು ಟೇಸ್ಟ್ ಮಾಡೋಣ. ನಿಮ್ಮೇನು ಕೊಟ್ಟಿದ್ದಾರೆ? ಆಮೇಲೆ ನಿಂತ್ಕೊಂಡು ತಿನ್ನೋಣ. ಫಸ್ಟ್ ನಾರ್ಮಲ್ ಆಗಿ ತಿನ್ನೋಣ. ಅಲ್ಲಿ ನೋಡಿ ಆ ಎಗ್ಗದು ನೋಡಿ. ಎಗ್ಗು ನಿಮಗೆ ಮೇಲೆ ಎಗ್ ರೈಸಲ್ಲಿ ಮೇಯ್ನ್ ಬೇಕಾಗಿರೋದೇ. ಕೆಲವೊಂದು ಕಡೆ ಮಾಡ್ತಾರೆ ಎಗ್ ರೈಸು ಎಗ್ಗೇ ಇರೋಲ್ಲ.
ಇದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಫ್ರೈ ಮಾಡಿರೋದು. ಓಕೆ, ಚೆನ್ನಾಗಿದೆ. ಲಿಟ್ರಲಿ ತುಂಬಾ ಚೆನ್ನಾಗಿದೆ. ಇದು ಯಾವುದೇ ಕಲರ್ ಗಿಲರೆಲ್ಲ ಯೂಸ್ ಮಾಡಾಗ ಇದಕ್ಕೆ ಇವರೇ ಓನ್ ಮಸಾಲೆಗಳು ಹಾಕ್ತಾರೆ. ಹಸಿ ಖಾರ, ಒಣ ಖಾರ ಇದೆಲ್ಲ ಹಾಕಿ, ಉಪ್ಪು ಇನ್ನು ಮಿಕ್ಕಿದೆಲ್ಲ ಮಸಾಲೆಗಳೆಲ್ಲ ಹಾಕಿ ಚೆನ್ನಾಗಿ ಮಾಡಿ ಕೊಡ್ತಾರೆ. ತಿನ್ನೋಕ್ಕೆ ತುಂಬಾ ಚೆನ್ನಾಗಿದೆ, ಒಂಥರ ಮಜಾ ಇದೆ. ಇದು ನಿಮಗೆ ಖಾರ ಬೇಕು ಅಂತಂದರೆ ಹಿಂಗೆ ಎತ್ಕೊಂಡು ತಿನ್ನಬೇಕು. ಮೆಣಸಿನ್ಕಾಯಿ ಕೊಡ್ತಾರೆ. ಬೇಕಾದ್ರೆ ನಿಮ್ಗೇನೋ ಚೂರು ಲೈಟಾಗಿ ಉಳಿಬೇಕು ಅಂತಂದರೆ ಹಿಂಗೆ ಹಾಕಿ ಹಿಂಗೆ ಕಳಿಸ್ಕೊಂಡು ಹಿಂಗೆ ತಿನ್ಕೋಬೋದು. ಆಪ್ಷನ್ ನಿಮ್ಮದು, ಹೆಂಗೆ ಬೇಕೋ ಹಂಗೆ ತಿನ್ಕೋಬೋದು. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನೂ ಇವ್ರ ಹತ್ರ ಬ್ರೆಡ್ ಆಮ್ಲೆಟು ಎಲ್ಲ ಕೂಡ ಸಿಗುತ್ತೆ. ಆ ಕಡೆ ತಿರುಗಿಸ್ಬೇಡಿ, ಇಲ್ಲೇ ಇದೆ. ಇನ್ನೂ ಇವ್ರ ಹತ್ರ ಬ್ರೆಡ್ ಆಮ್ಲೆಟು ಎಲ್ಲ ಕೂಡ ಸಿಗುತ್ತೆ. ನಾನು ಎಗ್ ರೈಸ್ ತಿಂತೀನಿ, ಇದು ಸಾಕು ಎಗ್ ರೈಸ್ಗೆ ಫುಲ್ ಲೋಡ್ ಆಗ್ಬಿಟ್ಟಿದೆ. ನಾನು ಇಷ್ಟು ಖಾಲಿ ಮಾಡೋಷ್ಟರಲ್ಲಿ ಪಕ್ಕ ಹೊಟ್ಟೆ ತುಂಬೋಗ್ಬಿಡುತ್ತೆ. ಸೊ ಇಲ್ಲೇನಾದರೂ ಬಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಬಾಗಲಕೋಟೆ ಬಂದರೆ ಹಳೇ ಬಾಗಲಕೋಟೆಯಲ್ಲಿ ಬನ್ನಿ, ಇಲ್ಲಿ ಎಗ್ ರೈಸ್ನ ಟ್ರೈ ಮಾಡಿ, ಪಕ್ಕ ಫಿದಾಗೋದಂತೂ ಗ್ಯಾರಂಟಿ. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡಬೇಕಾದ್ರೆ ಇಷ್ಟೇ, ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿಗಳನ್ನ ಫಾಲೋ ಮಾಡಿ, ಯೂಟ್ಯೂಬ್ ಬಂದು ಲೈಕು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆ ಗಂಟೆ ಬೆಲ್ನ ಹೊಡೆದ್ಬಿಡಿ. ಆದಷ್ಟು ಬಾಗಲಕೋಟೆ ಜನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕಡೆ ಶೇರ್ ಮಾಡಿ, ನನಗೂ ಕೂಡ ಒಂಥರ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ. ಆದಷ್ಟು ಕರ್ನಾಟಕದಲ್ಲಿ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಹೋಗಿ ಫುಡ್ನ ಎಕ್ಸ್ಪ್ಲೋರ್ ಮಾಡಿ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ. ನೀವು ಸಪೋರ್ಟ್ ಮಾಡ್ತಾನೇ ಇರಿ, ಓಕೆನಾ? ಇನ್ನು ಇದೇ ಥರ ಬೇರೆ ಬೇರೆ ಕಂಟೆಂಟಲ್ಲಿ ಸಿಗ್ತೀನಿ. ಈಗ ಟಾಟಾ, ಬೈ ಬೈ.